ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಕನ್ನಡದ ಮೂಲಕನೇ ಇಂಗ್ಲೀಷ್ನ ಸುಲಭವಾಗಿ ಕಲಿಬೋದು. ಯಾವುದೇ ಗ್ರಾಮರ್ ಭಯ ಇಲ್ಲದೇ ಆರಾಮಾಗಿ ಇಂಗ್ಲೀಷ್ನ ಕಲಿಬೋದು. ನಾವು ಅಂದ್ಕೊಳ್ತೀವಿ ನಮಗೆ ಗ್ರಾಮರ್ ಬರಲ್ಲ, ನಮಗೆ ಇಂಗ್ಲೀಷೇ ಬರಲ್ಲ, ಹೆಂಗೆ ಮಾತಾಡೋದು, ಯಾರ ಜೊತೆ ಮಾತಾಡೋದು, ನಾವು ಮಾತಾಡೋದ್ರಿಂದ ಅವ್ರು ತಪ್ಪು ತಿಳ್ಕೊಳ್ತಾರೆ ಅಂತ ಹಿಂದೆನೇ ಸರಿತೀವಿ. ಆ ಥರ ನಾವು ಕಾನ್ಫಿಡೆನ್ಸಿಂದ ತಪ್ಪಾಗಿ ಮಾತಾಡಿದ್ರೂ ಅವರು ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಸೆಂಟೆನ್ಸ್ ನಾವು ಡೈಲಿ ಯೂಸ್ ಮಾಡೋವಂಥ ಸೆಂಟೆನ್ಸ್ ಸುಲಭವಾಗಿ ಕಲಿಬೋದು. ನಮ್ಮ ವಿಡಿಯೋನ ನೋಡ್ತಾಯಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕಲಿಬೋದು ಅಂತ. ಹಾಗೆ ಇನ್ನೊಂದು ಮಾತು, ನಾವು ಬಿಗಿನಿಂಗ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ಮುಗ್ದೋಗಿರುತ್ತೆ. ನಾವು ಹಿಂದೆ ಆಗಿದ್ವಿ, ನಾವು ಕಲಿಯೋಕ್ಕಾಗಲಿಲ್ಲ, ನಮ್ಗೆ ಆ ಥರ ಫೆಸಿಲಿಟಿ ಇದ್ದರೆ ಕಲಿತಾ ಇದ್ವಿ ನಾವು ಅಂತ ಅಂದ್ಕೋತೀವಿ. ಆದರೆ ಹಿಂದಕ್ಕೆ ಹೋಗಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ಮುಂದೆ ನಮಗೆ ಟೈಮ್ ಇರುತ್ತೆ, ನಾವು ಎಲ್ಲದನ್ನು ಚೇಂಜ್ ಮಾಡ್ಬೋದು. ನಾನು ಬಿಗಿನಿಂಗ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳೋದ್ಕಿಂತ ಎಂಡಿಂಗ್ನ ಚೇಂಜ್ ಮಾಡ್ಬೋದು ನಾವು ಕಲಿತು ಅಂತ ಮನಸ್ಸಿದ್ರೆ ನಾವು ನಿಜವಾಗ್ಲೂ ಎಂಡಿಂಗ್ನ ಚೇಂಜ್ ಮಾಡ್ಬೋದು. ಯಾಕಂದರೆ ನಮಗೆ ಟೈಮ್ ಇರುತ್ತೆ, ನಾವು ಕಲಿಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಶಿಕ್ಷಣವೇ ಶಕ್ತಿ ಅನ್ನೋ ನುಡಿ ಕೇಳಿರ್ತೀರ ನೀವು. ಶಿಕ್ಷಣವನ್ನು ಕಲೀರಿ. ಅದೇ ಶಿಕ್ಷಣ ಅಂದರೆ ಬರೀ ಅಕ್ಷರದಿಂದ ಬರೋ ಶಿಕ್ಷಣ ಆಗಿರ್ಬೋದು, ಅಥವಾ ನೋಡಿ ಕಲಿಯೋವಂಥ ಶಿಕ್ಷಣ ಆಗಿರ್ಬೋದು, ಮಾಡಿ ಕಲಿಯೋವಂಥ ಶಿಕ್ಷಣ ಆಗಿರ್ಬೋದು. ಪ್ರತಿಯೊಂದರಲ್ಲೂ ಶಿಕ್ಷಣ ಇದ್ದೇ ಇರುತ್ತೆ. ನಾವು ಮನೆಯಲ್ಲಿ ಕಲಿಯೋ ಶಿಕ್ಷಣ, ಸ್ಕೂಲಲ್ಲಿ ಕಲಿಯೋ ಶಿಕ್ಷಣ, ಯಾವುದೇ ಆಗಿರಲಿ ತುಂಬ ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತ ಹೇಳ್ತಾ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ ಅಂತ ಹೇಳ್ತಾ, ಗುರಿ ಕಡೆ ಗಮನ ಇರಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ನೀನು ದುಡಿದ ಹಣವನ್ನು ಮೋಜು ಮಸ್ತಿಗೆ ಖರ್ಚು ಮಾಡಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಸ್ಪೆಂಡ್ ಯುವರ್ ಮನಿ ಹಾರ್ಡ್ ಅರ್ನ್ಡ್ ಮನಿ ಆನ್ ಫನ್. ಡೋಂಟ್ ಸ್ಪೆಂಡ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ ಆನ್ ಫನ್. ಇದನ್ನು ಎಲ್ಲರೂ ಹೇಳ್ತಾರೆ, ದೊಡ್ಡವರು ತುಂಬ ಚೆನ್ನಾಗಿ ಹೇಳ್ತಾರೆ. ಹಾಗೆ ಎರಡನೇ ಸೆಂಟೆನ್ಸ್ ಹೀಗಿದೆ. ಇದು ಸುಲಭದ ಕೆಲಸವಲ್ಲ, ಇದು ತುಂಬ ಕಷ್ಟ. ಇದನ್ನು ಇಂಗ್ಲೀಷಲ್ಲಿ ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್, ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್, ಇಟ್ಸ್ ವೆರಿ ಡಿಫಿಕಲ್ಟ್. ಇದನ್ನು ನಾವು ಮನೆಯಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ. ಇದು ತುಂಬ ಕಷ್ಟದ ಕೆಲಸ, ಇದು ಸುಲಭದ ಕೆಲಸವಲ್ಲ ಅಂತ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಿಮ್ಮ ಆಫೀಸ್ನಲ್ಲಿ ಯಾವ ಕೆಲಸ ಖಾಲಿ ಇದೆ. ನಿಮ್ಮ ಆಫೀಸ್ನಲ್ಲಿ ಯಾವ ಕೆಲಸ ಖಾಲಿ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಜಾಬ್ ಈಸ್ ವೇಕೆಂಟ್ ಇನ್ ಯುವರ್ ಆಫೀಸ್. ವಾಟ್ ಜಾಬ್ ಈಸ್ ವೇಕೆಂಟ್ ಇನ್ ಯುವರ್ ಆಫೀಸ್. ನಿಮ್ಮ ಆಫೀಸ್ನಲ್ಲಿ ಯಾವ ಕೆಲಸ ಖಾಲಿ ಇದೆ ಅನ್ನೋದನ್ನು ವಾಟ್ ಜಾಬ್ ಈಸ್ ವೇಕೆಂಟ್ ಇನ್ ಯುವರ್ ಆಫೀಸ್. ನಮ್ಮ ಓದು ಮುಗಿದ ತಕ್ಷಣ ನಮಗೆ ಮೊದಲನೇ ಬರೋದೇ ನಾನೀಗ ಏನು ಮಾಡಲಿ, ಎಲ್ಲಿ ಕೆಲಸ ಮಾಡಲಿ, ಯಾವ ಆಫೀಸಲ್ಲಿ ಕೆಲಸ ಮಾಡಲಿ ಅಂತ ಪ್ರತಿಯೊಬ್ಬರೂ ಕೆಲಸದ ಬಗ್ಗೆನೇ ವಿಚಾರಿಸ್ತಿರ್ತೀವಿ. ಆ ಥರ ನಿಮ್ಮ ಆಫೀಸ್ನಲ್ಲಿ ಯಾವ ಕೆಲಸ ಖಾಲಿ ಇದೆ ಅನ್ನೋದನ್ನು ವಾಟ್ ಜಾಬ್ ಈಸ್ ವೇಕೆಂಟ್ ಇನ್ ಯುವರ್ ಆಫೀಸ್. ಡಿಗ್ರಿ ಮುಗಿದ ತಕ್ಷಣ ಬೆಂಗಳೂರಂಥ ಸಿಟಿಲಿ ಮೊದಲನೇ ಬೇಕಾಗೋದೇ ಇದೇ ಸೆಂಟೆನ್ಸ್ ಅನಿಸುತ್ತೆ. ನೀವೆಲ್ಲೇ ಹೋಗಿ ಒಂದು ಜಾಬ್ ಇರಬೇಕು ನಮಗೆ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾಳೆ. ಅವಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾಳೆ. ಇದನ್ನು ಇಂಗ್ಲೀಷಲ್ಲಿ ಶಿ ಟೇಕ್ಸ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ಶಿ ಟೇಕ್ಸ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ನಾವು ಯಾವುದೇ ಕೆಲಸ ಮಾಡಲಿ, ನಾನು ಹೇಳೋದಷ್ಟೇ, ಆಸಕ್ತಿ ಮುಖ್ಯ, ಶ್ರಮ ಮುಖ್ಯ, ಶ್ರದ್ಧೆ ಮುಖ್ಯ, ನಮ್ಮ ಗಮನ ಗುರಿ ಕಡೆ ಅಷ್ಟೇ ಇರಬೇಕು. ಸುಮಾರು ಡಿಸ್ಟರ್ಬೆನ್ಸ್ ಮಾಡ್ತವೆ ನಮ್ಮ ಗಮನನ ಬೇರೆ ಕಡೆ ಸೆಳೆಯೋದಕ್ಕೆ. ಅದಕ್ಕಾಗಿ ನಾವು ನಮ್ಮ ಗಮನನ ನಮ್ಮ ಗುರಿ ಕಡೆಗೆ ಇಡಬೇಕಾಗುತ್ತೆ. ಶಿ ಟೇಕ್ಸ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ಅವಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾಳೆ. ಇದನ್ನು ಶಿ ಟೇಕ್ಸ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ನಿಮ್ಮ ಆಫೀಸ್ನಲ್ಲಿ ಯಾವ ಕೆಲಸ ಇದೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ವಾಟ್ ಜಾಬ್ ಈಸ್ ವೇಕೆಂಟ್ ಇನ್ ಯುವರ್ ಆಫೀಸ್. ಹಾಗೆ ಅವಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾಳೆ. ಇದನ್ನು ಇಂಗ್ಲೀಷಲ್ಲಿ ಶಿ ಟೇಕ್ಸ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ಶಿ ಟೇಕ್ಸ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಮುಂದಿನ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೇನಾದರೂ PDF ನೋಟ್ಸ್ ಇದ್ದರೆ ಕಮೆಂಟ್ ಮಾಡಿ.
ಬೇಕು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ನಂಬರ್ ಕೊಡ್ತೀವಿ. ಅದ್ರ ಮೂಲಕ ನಿಮಗೆ ನೋಟ್ಸ್ಗಳು, ಗ್ರಾಮರು ಎಲ್ಲದನ್ನು ಕಳಿಸೋ ವ್ಯವಸ್ಥೆ ಆಗುತ್ತೆ. ಥ್ಯಾಂಕ್ ಯು.